ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ 2025ನೇ ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರ. ಆದರೆ ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ, ಮುಂದೆ ಬರ್ತಕ್ಕಂಥದ್ದು ವಿಶ್ವಾವಸು ಸಂವತ್ಸರ. ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ, ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ಳತಕ್ಕಂಥ ಒಂದು ಆಸೆ ಇರ್ತದೆ. ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. 2025ರಲ್ಲಿ ಸಿಂಹರಾಶಿಯ ಶುಭ ಫಲಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿ ಅಧಿಪತಿ ಸೂರ್ಯ. ನಕ್ಷತ್ರಗಳು ಅಂತ ಬಂದಾಗ ಮಖಾ ನಕ್ಷತ್ರ, ಪುಬಾ ನಕ್ಷತ್ರ, ಉತ್ತರ ನಕ್ಷತ್ರ, ಈ ಮೂರು ನಕ್ಷತ್ರಗಳು ಸಿಂಹರಾಶಿಗೆ ಒಳಪಟ್ಟಿರ್ತವೆ. ಸಿಂಹರಾಶಿ, ಸಿಂಹಲಗ್ನ, ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಫಲಗಳು ಹೇಗಿರ್ತವೆ 2025ರಲ್ಲಿ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ಅಥವಾ ಅದೃಷ್ಟ ವರ್ಷ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸಿಂಹರಾಶಿಗೆ 11ರ ಭಾವದಲ್ಲಿ ಗುರು ಮೇ 14ರಿಂದ ಪ್ರವೇಶ. ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿರ್ತಕ್ಕಂಥ ಗುರುವಿನಿಂದ ಸಿಂಹರಾಶಿಯವರಿಗೆ ದೊಡ್ಡ ಮಟ್ಟದ ಅನುಕೂಲ ಅಥವಾ ಅದೃಷ್ಟ ಈ ವರ್ಷದಲ್ಲಿ ಖಂಡಿತ ಇದೆ. ಹಾಗೆ 7ನೇ ಭಾವದಲ್ಲಿ ರಾಹು, 8ನೇ ಭಾವದಲ್ಲಿ ಶನೇಶ್ವರ ಸ್ವಾಮಿ. ಫಲಗಳನ್ನು ನೋಡೋಣ. ಈ ವರ್ಷದಲ್ಲಿ ಅದೃಷ್ಟದ ವರ್ಷ, ಅನುಕೂಲಕರವಾದ ವರ್ಷ ಅಂತ ಹೇಳ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿಯಾಗುತ್ತೆ. ಕೆಲಸ ಕಾರ್ಯಗಳು ಖಂಡಿತ ಕೈಗೂಡುತ್ತವೆ. ಸರ್ಕಾರಿ ಕಚೇರಿಯಿಂದ ಬರ್ತಕ್ಕಂಥ ಹಣಕಾಸುಗಳು ಈ ವರ್ಷದಲ್ಲಿ ಬರ್ತಕ್ಕಂಥ ಲಕ್ಷಣಗಳಿದೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅಥವಾ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ಖಂಡಿತ ಆಗುತ್ತೆ. ಮತ್ತು ಆರ್ಥಿಕವಾಗಿ ತುಂಬ ದೊಡ್ಡ ಮಟ್ಟದ ಲಾಭ ಇದೆ. ಭವಿಷ್ಯದ ಯೋಚನೆ ಕೂಡ ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥದ್ದು. ಮತ್ತು ಧೈರ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮುನ್ನುಗ್ತಕ್ಕಂಥದ್ದು ಈ ಒಂದು ವರ್ಷ ಆಗುತ್ತೆ. ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ, ಕಿರುತೆರೆ ಕ್ಷೇತ್ರಗಳಲ್ಲಿ ಕೀರ್ತಿ ಲಾಭ ಆಗುತ್ತೆ. ಕೆಲಸ ಕಾರ್ಯಗಳು ಹೆಚ್ಚಾಗ್ತವೆ. ಮತ್ತು ದೊಡ್ಡ ಮಟ್ಟದ ಲಾಭವೂ ಕೂಡ ಈ ಒಂದು ವರ್ಷದಲ್ಲಿ ಸಿಂಹರಾಶಿಯವರಿಗೆ ಇದೆ. ಅದಾದ ಮೇಲೆ ವ್ಯಾಪಾರಸ್ಥರಿಗೆ ಲಾಭ. ಎಲ್ಲ ಥರ ವ್ಯಾಪಾರಸ್ಥರಿಗೂ ಕೂಡ, ಸಿಂಹರಾಶಿಯ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಅವರಿಗೆ ಲಾಭ ಇದೆ ಈ ವರ್ಷದಲ್ಲಿ. ಅಪವಾದಗಳಿಂದ ಮುಕ್ತರಾಗ್ತೀರ. ಈ ವರ್ಷ ಅಪವಾದಗಳಿಂದ ಮುಕ್ತರಾಗ್ತೀರ. ಅದಾದ ಮೇಲೆ ಸಿಂಹರಾಶಿಯಿಂದ 7ರ ಭಾವದಲ್ಲಿರ್ತಕ್ಕಂಥ ರಾಹು, ಕಳತ್ರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ಸಂಬಂಧಿಕರಲ್ಲಿ ವೈರತ್ವಗಳು ಬರ್ಬೋದು, ಅಥವಾ ಗಂಡ ಹೆಂಡತಿಯರ ಮನಸ್ತಾಪಗಳು, ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು, ಇವೆಲ್ಲ ಬರ್ತಕ್ಕಂಥದ್ದು ಕೂಡ ಈ ವರ್ಷದಲ್ಲಿ ಇದೆ. ಅದಾದ ಮೇಲೆ ಅನಾರೋಗ್ಯ ಅಂತ ಬಂದಾಗ ಖಂಡಿತವಾಗಿಯೂ ಕೂಡ ಅನಾರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥದ್ದು ಇದೆ. ಮತ್ತು ಅದೃಷ್ಟ ಸಂಖ್ಯೆ ಅಂತ ಬಂದಾಗ 1 ಮತ್ತು 6. ಆದಾಯ ಅಂತ ಬಂದಾಗ 11 ಆಗುತ್ತೆ. ವ್ಯಯ ಅಂತ ಬಂದಾಗ 9 ಆಗುತ್ತೆ. ಚೆನ್ನಾಗಿದೆ. ಆದಾಯ 11, ವ್ಯಯ 9. ವರ್ಣ ಅಂತ ಬಂದಾಗ ಕೆಂಪು ಮತ್ತು ಹಳದಿ, ಈ ಒಂದು ಕಲರ್ನ ಅಥವಾ ಈ ಒಂದು ಬಣ್ಣವನ್ನು ನಾವು ಫಾಲೋ ಮಾಡ್ತಕ್ಕಂಥದ್ದು.
ಸರಿನಾ? ಒಳ್ಳೆಯದಾಗಲಿ.